Hi, welcome to Banking Gray YouTube channel. So in this video, I'm going to share my RRBPO prelims scorecard, mains scorecard, ಹಾಗೆ ನಂದು ಇಂಟರ್ವ್ಯೂ ಎಕ್ಸ್ಪೀರಿಯನ್ಸ್ ಮತ್ತು ಇಂಟರ್ವ್ಯೂ ಕ್ವಶನ್ಸ್ ಯಾವ ಥರ ಇತ್ತು. ಕೊನೆಗೆ ನನ್ನ RRBPO ಫೈನಲ್ ರಿಸಲ್ಟ್ ಏನಾಯಿತು ಅನ್ನೋದ್ರ ಬಗ್ಗೆ ಈ ವಿಡಿಯೋ ಮೂಲಕ ಶೇರ್ ಮಾಡ್ತೀನಿ. ಸೊ ಮಿಸ್ ಮಾಡಿದೆ ವಿಡಿಯೋ ಎಂಡ್ವರೆಗೂ ನೋಡಿ. ಫಸ್ಟ್ ಮೈ RRBPO prelims scorecard. ನಂದು ಎಕ್ಸಾಮ್ ಇದ್ದದ್ದು 22nd ನವಂಬರ್, ಐ ಥಿಂಕ್ ಥರ್ಡ್ ಶಿಫ್ಟ್ ಅನಿಸುತ್ತೆ. ಸೊ ನನಗೆ ಬಂದಿರೋದು ಸ್ಕೋರ್ಸು ರೀಸನಿಂಗಲ್ಲಿ 32.75, ಕ್ವಾಂಟಲ್ಲಿ 22.50. ಸೊ ಟೋಟಲ್ ಬಂದಿದ್ದು 55.25. ಬಟ್ ನಾನು ಓವರಾಲ್ ಆಗಿ ಅಟೆಂಪ್ಟ್ ಮಾಡಿದ್ದು ನಂದು ಟೋಟಲ್ ಅಟೆಂಪ್ಟ್ಸ್ 52. ರೀಸನಿಂಗ್ ಮತ್ತು ಕ್ವಾಂಟಲ್ ಅಂದರೆ ಈಚ್ ಸೆಕ್ಷನಲ್ಲಿ ನನಗೆ ಪರ್ಟಿಕ್ಯುಲರ್ ಎಕ್ಸಾಕ್ಟಾಗಿ ನೆನಪಿಲ್ಲ ಇಷ್ಟೇ ಅಟೆಂಪ್ಟ್ ಮಾಡಿದ್ದೆ ಅಂತಂದು. ಐ ಥಿಂಕ್ 30 ಅಥವಾ 31 ರೀಸನಿಂಗಲ್ಲಿ ಅಟೆಂಪ್ಟ್ ಮಾಡಿದ್ದೆ ಅನಿಸುತ್ತೆ, 21 ಅಥವಾ 22 ಕ್ವಾಂಟಲ್ ಅಟೆಂಪ್ಟ್ ಮಾಡಿದ್ದೆ ಅನಿಸುತ್ತೆ. ಸೊ ನನಗೆ 52 ಬಂದಿರೋದು ಮಾರ್ಕ್ಸ್, ಅಂದರೆ ನಾನು ಅಟೆಂಪ್ಟ್ ಮಾಡಿದ್ದು 52, ಬಂದಿರೋದು ಮಾರ್ಕ್ಸ್ 55.25. ಲೈಕ್ ನಾರ್ಮಲೈಸೇಷನ್ ಆಗಿ 55.25 ಬಂದಿದೆ. ಸೊ ದಿಸ್ ಇಸ್ ಮೈ RRBPO prelims ಸ್ಕೋರ್ ಕಾರ್ಡ್. ಸೊ ನೆಕ್ಸ್ಟು ಇಲ್ಲಿ ಮೈ RRBPO ಇಂಟರ್ವ್ಯೂ ಫಸ್ಟ್ ಕ್ವಶನ್ಸ್ ಯಾವ ಥರ ಇತ್ತು, ಅದಕ್ಕೆ ನಾನು ಏನು ಆನ್ಸರ್ ಮಾಡಿದೆ ಅನ್ನೋದನ್ನು ಹೇಳಿ, ಅದಾದಮೇಲೆ ನಂದು ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ಹೆಂಗಿತ್ತು ಅಂತ ಹೇಳಿ. ಸೊ ಫಸ್ಟು ಮೇ ಐ ಕಮ್ ಇನ್ ಸರ್ ಅಂತ ಎಂಟರ್ ಆದ ತಕ್ಷಣ ಡೋರ್ ಹತ್ರನೇ ಒಬ್ಬರು ಪೆನಲ್ ಮೆಂಬರ್ ಇದ್ದರು. ಲೈಕ್ 5 ಫಿನಲ್ ಮೆಂಬರ್ಸ್ ಇದ್ದರು, ಲೈಕ್ 4 ಮೇಲ್ಸು ಒಬ್ಬರು ಫೀಮೇಲು. ಸೊ ಡೋರ್ ಹತ್ರ ಇದ್ದವರೇ ಲೈಕ್ ವಾಟ್ ಇಸ್ ಯುವರ್ ಫುಲ್ ನೇಮ್ ಅಂತ ನನಗೆ ಇಂಗ್ಲೀಷಲ್ಲಿ ಕೇಳಿದ್ರು ಅವರು. ಸೊ ನಾನು ಐ ಸೆಡ್ ಮೈ ಫುಲ್ ನೇಮ್. ಅದಾದಮೇಲೆ ಟೇಕ್ ಯುವರ್ ಸೀಟ್ ಅಂತ ಹೇಳಿದರು. ಸೊ ನೆಕ್ಸ್ಟ್ ಕ್ವಶನು, ನನ್ನ ಜೊತೆ ಜಾಸ್ತಿ ಇಂಟ್ರ್ಯಾಕ್ಟ್ ಮಾಡಿದ್ದೆ ಲೈಕ್ ಅವರು ಸೆಂಟ್ರಲಲ್ಲಿ ಕೂತಿರೋರು, ಲೈಕ್ ಪೆನಲ್ ಚೇರ್ಮನ್ ಅನಿಸುತ್ತೆ ಅವರು. ಅವರೇ ಜಾಸ್ತಿ ನನ್ನ ಜೊತೆ ಕಮ್ಯುನಿಕೇಟ್ ಮಾಡಿದ್ದು. ಆಲ್ಮೋಸ್ಟ್ ನನ್ನ ಇಂಟರ್ವ್ಯೂವಲ್ಲಿ 85% ಅವರೇ ಕಮ್ಯುನಿಕೇಟ್ ಮಾಡಿದರು. 15 to 20% ಅಷ್ಟೇ ಉಳಿದವರು ಕಮ್ಯುನಿಕೇಟ್ ಮಾಡಿದರು. ಸೊ ಅವರೇ ನನಗೆ ಎಕ್ಸ್ಪ್ಲೇನ್ ಬ್ರೀಫ್ಲಿ ಅಬೌಟ್ ಯುವರ್ ಹೋಮ್ ಟೌನ್ ಅಂತ ಕೇಳಿದರು. ಸೊ ನಾನು ಅದಕ್ಕೆ ಆ ಕ್ವಶನ್ಗೆ ನಾನು ಮುಂಚೆನೇ ಪ್ರಿಪೇರ್ ಆಗಿದ್ದೆ, ಲೈಕ್ ದೀಸ್ ಆರ್ ದ ಬೇಸಿಕ್ ಕ್ವಶನ್ಸ್ ಅಂತ ಹೇಳಿ. ನಾನು ನೋಡ್ಕೊಂಡಿರೋದಂದರೆ ನಾನು ಓದಿರೋದೆಲ್ಲ ಹೇಳಿದೆ ಅವರಿಗೆ, ಲೈಕ್ ಈ ಥರ ಅಂತ ಹೇಳಿ. ಸೊ ಅವರು ಓಕೆ ವೆರಿ ಗುಡ್ ಅಂತ ಹೇಳಿದರು. ಸೊ ನೆಕ್ಸ್ಟು ನಂದು ಐ ಆಮ್ ಫ್ರಮ್ ಬೆಳಗಾವಿ ಡಿಸ್ಟ್ರಿಕ್ಟ್. ಸೊ ಡು ಯು ನೋ ಅಬೌಟ್ ಸೌದತ್ತಿ ಅಂತ ಫಸ್ಟ್ ಕ್ವಶನ್ ಕೇಳಿದರು. ಸೊ ಐ ಸೆಡ್ ಎಸ್ ಸರ್. ಅದಾದಮೇಲೆ ಅವರು ಅಂದರೆ ಇದೆಲ್ಲ ಕನ್ನಡದಲ್ಲೇ ಕಮ್ಯುನಿಕೇಟ್ ಮಾಡ್ತಾಯಿದ್ರು ಅವರು, ಲೈಕ್ ಸೆಕೆಂಡ್ ಕ್ವಶನಿಂದ. ಸೊ ಅಷ್ಟು ಜನ ಹೋಗ್ತಾರಲ್ಲ, ಯಾಕೆ ಅಂಥದ್ದೇನು ಫೇಮಸ್ ಇದೆ ಅನ್ನೋದು ಅವ್ರದ್ದು ನೆಕ್ಸ್ಟ್ ಕ್ವಶನ್ ಇತ್ತು. ಸೊ ನಾನು ಹೇಳಿದೆ, ಅಂದರೆ ಅದು ಪುರಾಣ ಕಥೆ ಇದೆ, ಲೈಕ್ ರೇಣುಕಾದೇವಿ ಅಂದರೆ ಯಾರು, ಅವರ ಪತಿ ಯಾರು, ಅವರ ಮಗ ಪರಶುರಾಮ. ಸೊ ಅದೆಲ್ಲ ಏನೇನಾಯಿತು, ಸೊ ಅದರದ್ದು ಸ್ವಲ್ಪ ಹಿಸ್ಟಾರಿಕ್ ಬ್ಯಾಕ್ಗ್ರೌಂಡ್ ನಾನು ಹೇಳಿದೆ, ಲೈಕ್ ರೇಣುಕಾದೇವಿ ಮತ್ತು ಏನದ್ರದ್ದು ವಿಶೇಷತೆ ಏನು ಅನ್ನೋದ್ರ ಬಗ್ಗೆ ನಾನು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ. ಅವ್ರು ಕನ್ನಡದಲ್ಲಿ ಕೇಳಿದ್ರಿಂದ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ. ಸೊ ಅವರು ಅಂದರೆ ಕೆಲವೊಂದಿಷ್ಟು ಮೇ ಬಿ ಅವ್ರಿಗೂ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ, ಬಟ್ ಅವರವರೇ ಕಮ್ಯುನಿಕೇಟ್ ಮಾಡ್ತಾಯಿದ್ರು, ಲೈಕ್ ಪೆನಲ್ ಮೆಂಬರ್ಸೇ. ಸೊ ಈ ಥರ ಅಂತ ನಾನು ಹೇಳಿದ್ದಕ್ಕೆ. ಸೊ ಅವರು ಆಮೇಲೆ ಆಲ್ಮೋಸ್ಟ್ ನನ್ನ ಇಂಟರ್ವ್ಯೂ ಕ್ವಶನ್ಸಲ್ಲಿ ಇದೇ ಕ್ವಶನ್ ಜಾಸ್ತಿ ಟೈಮ್ ತೊಗೊಂಡಿದ್ದು. ಲೈಕ್ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋದಂಗೆ ಅವ್ರು ಕ್ವಶನ್ಸ್ ಕೇಳ್ತಾ ಹೋದರು. ಸೊ ನಾನು ಅದಕ್ಕೆ ಪರ್ಟಿಕ್ಯುಲರಾಗಿ ಪರ್ಟಿಕ್ಯುಲರ್ ಕ್ವಶನ್ಗೆ ಪರ್ಟಿಕ್ಯುಲರಾಗಿ ಆನ್ಸರ್ ಮಾಡ್ತಾ ಹೋದಂಗೆ ಅಂದರೆ ಇದು ಜಾಸ್ತಿ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಲೈಕ್ ನಾವು ಇಂಟ್ರ್ಯಾಕ್ಟ್ ಮಾಡ್ತಾಯಿದ್ವಿ, ಅವರವರೇ ಇಂಟ್ರ್ಯಾಕ್ಷನ್ನು ಮಾಡ್ಕೋತಾ ಇದ್ರು, ಲೈಕ್ ಪೆನಲ್ ಮೆಂಬರ್ಸೇ. ಸೊ ಹಾಗಾಗಿ ಆಲ್ಮೋಸ್ಟ್ ಅಂದರೆ ಇಂಟರ್ವ್ಯೂವಲ್ಲಿ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಂಡಿದ್ದು ಇದೇ ಕ್ವಶನ್. ಸೊ ಅದಾದಮೇಲೆ ಓಕೆ, ಇವಾಗ ಸೌದತ್ತಿ ಬಿಡು, ಟೆಲ್ ಅಸ್ ಅಬೌಟ್ ಯುವರ್ ಸೆಲ್ಫ್ ಅಂತ ನೆಕ್ಸ್ಟ್ ಕ್ವಶನ್ ಇತ್ತು. ಸೊ ಐ ಸೆಡ್ ಅಬೌಟ್ ಮೈ ಎಜುಕೇಷನ್ ಬ್ಯಾಕ್ಗ್ರೌಂಡ್, ಆಮೇಲೆ ನನ್ನ ಫ್ಯಾಮಿಲಿ ಬಗ್ಗೆ ಹೇಳಿದಾದಮೇಲೆ ನೆಕ್ಸ್ಟ್ ಕ್ವಶನ್ನು ಓಕೆ ಏನು ಓದ್ಕೊಂಡು ಬಂದಿದೆಯಾ ಅನ್ನೋದು ಕ್ವಶನ್ ಇತ್ತು. ಇಲ್ಲ ಐ ಥಿಂಕ್ ಆಸ್ಕ್ಡ್ ಅಬೌಟ್ ಗ್ಯಾಪ್ ಇಯರ್ ಕೇಳಿದರು, ಲೈಕ್ ನಂದು ಎಜುಕೇಷನ್ ಕಂಪ್ಲೀಟ್ ಆಗಿದ್ದು ಮತ್ತು ಇವಾಗಿನವರೆಗೂ. ಸೊ ಇಲ್ಲಿವರೆಗೂ ಏನು ಮಾಡಿಲ್ವಾ ಅಂತ ಕೇಳಿದರು. ಐ ಸೆಡ್ ಐ ವರ್ಕ್ಡ್ ಫಾರ್, ಅಂದರೆ ಫ್ರಮ್ ದಿಸ್ ಇಯರ್ ಟು ದಿಸ್ ಇಯರ್ ಐ ವರ್ಕ್ ಅಂತ ನಾನು ಮೆನ್ಷನ್ ಮಾಡಿ ಹೇಳಿದೆ. ಓಕೆ ಅಂತ ಅವರು ಅಲ್ಲಿಗೆ ಬಿಟ್ಟು ಅದೇ ಪೆನಲ್ ಚೇರ್ಮನೆ ಅಪಾರ್ಟ್ ಫ್ರಮ್ ಲೆಂಡಿಂಗ್ ಆ್ಯಂಡ್ ಡೆಪಾಸಿಟಿಂಗ್ ಬ್ಯಾಂಕ್ ಮತ್ತೆ ಏನು ಫಂಕ್ಷನ್ಸ್ ಮಾಡುತ್ತೆ ಅಂದರೆ ಅದರದ್ದು ಫಂಕ್ಷನ್ಸ್ ಏನು, ವರ್ಕ್ ಏನು ಅಂತ ಕೇಳಿದೆ. ಸೊ ಒಂದು 4 to 5 ಪಾಯಿಂಟ್ಸ್ ನಾನು ಮೆನ್ಷನ್ ಮಾಡಿದೆ. ಓಕೆ ವೆರಿ ಗುಡ್ ಅಂತ ಹೇಳಿ ಅವ್ರದ್ದು ನೆಕ್ಸ್ಟ್ ಅಂದರೆ ಅವ್ರದ್ದು ಅಲ್ಲಿಗೆ ಮುಗಿತು. ನೆಕ್ಸ್ಟ್ ಇನ್ನೊಬ್ಬರು ಪೆನಲ್ ಮೆಂಬರ್, ವೈ ಡಿಡ್ ಯು ಲೆಫ್ಟ್ ಯುವರ್ ಪ್ರಿವಿಯಸ್ ಜಾಬ್, ಅದನ್ನೇ ಕಂಟಿನ್ಯೂ ಮಾಡ್ಬೋದಿತ್ತಲ್ಲ ಅಂತ ಕೇಳಿದರು. ಲೈಕ್ ಅವರು ಆಲ್ಮೋಸ್ಟ್ ಅರ್ಧ ಇಂಗ್ಲೀಷ್ ಅರ್ಧ ಕನ್ನಡದಲ್ಲಿ ಕೇಳಿದರು. ಸೊ ಐ ಸೆಡ್ ನಾನು ಅಂದರೆ ನನ್ನ ಒಂದು ಎಜುಕೇಷನ್ ಟೀಚಿಂಗಲ್ಲಿ ನಂದು ಜಾಬ್ ಇದ್ದಿದ್ದರಿಂದ ಸೊ ನಾನು ಅದನ್ನೇ ಯಾಕೆ ಕಂಟಿನ್ಯೂ ಮಾಡಲಿಲ್ಲ ಅಂತಂದರೆ PhD ಮಾಡಿದ್ರೇ ಅಲ್ಲಿ ಗ್ರೋತ್ ಇತ್ತು, ಅದರ್ವೈಸ್ ನಾನು ಪ್ರೈವೇಟ್ ಇನ್ಸ್ಟಿಟ್ಯೂಟಲ್ಲಿ ಮಾಡಬೇಕಿತ್ತು. ಸೊ ಇದನ್ನು ಮೆನ್ಷನ್ ಮಾಡಿ ಹೇಳಿದೆ. ಸೊ ಅದಾದಮೇಲೆ ಅವರು ಅಲ್ಲಿಗೆ ಓಕೆ ಅಂತ ಹೇಳಿದರು. ನೆಕ್ಸ್ಟು ಮ್ಯಾಮ್ ಕೇಳಿದರು, ಈಸ್ ಚೆಕ್ ಎ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಅಂತ ಕೇಳಿದರು. ಐ ಸೈಡ್ ಎಸ್ ಮ್ಯಾಮ್ ಅಂತಂದೆ. ಓಕೆ, ಹಂಗಿದ್ರೆ ಎಷ್ಟು ಪಾರ್ಟಿಸಿಪೆಂಟ್ಸ್ ಇರ್ತಾರೆ ಚೆಕ್ಗೆ ಅಂತ ಕೇಳಿದರು. ಐ ಸೈಡ್ 3 ಅಂತಂದೆ. ಯಾರ್ಯಾರು ಅಂತಂದರು. ನಾನು ಹೇಳಿದೆ ಪೇಯಿ ಇನ್ನೊಬ್ಬರು ಯಾರೋ ಬರ್ತಾರೆ. ಸೊ ಲೈಕ್ ಅದು ಹೇಳಿದೆ. ನೆಕ್ಸ್ಟು ಇನ್ನೊಬ್ರು ಸರ್ ಗ್ಯಾಪ್ ಇಯರಲ್ಲಿ ಯಾವುದಾದ್ರೂ
ಕಂಪ್ಯೂಟರ್ ರಿಲೇಟೆಡ್ ಏನಾದರೂ ಕೋರ್ಸಸ್ ಏನಾದರೂ ಮಾಡ್ಕೊಂಡಿದ್ಯಾ ಅಂತ ಕೇಳಿದರು. ನಾನು ಇಲ್ಲ ಸರ್ ಅಂತಂದೆ. ಓಕೆ, ಹ್ಯಾವ್ ಯು ಡೂ ಯು ನೋ ಅಬೌಟ್ ಸಿ ಬಿ ಎಸ್, ವಾಟ್ ಈಸ್ ಸಿ ಬಿ ಎಸ್ ಅಂತ ಕೇಳಿದರು. ನಾವು ಅದು ಅಂದರೆ ಕ್ವಶನ್ ಎಲ್ಲಿಂದ ಎಲ್ಲಿಗೆ ಲಿಂಕ್ ಆಯಿತು ಅನ್ನೋದು ನಂಗೆ ಕನೆಕ್ಟ್ ಆಗಲಿಲ್ಲ. ಸೊ ಸ್ವಲ್ಪ ಟೈಮ್ ತೊಗೊಂಡು ನೋ ಸರ್ ಅಂತ ಹೇಳಂತಂದೆ. ಅವರು ಹ್ಯಾವ್ ಯು ಹರ್ಡ್ ಅಬೌಟ್ ಕೋರ್ ಬ್ಯಾಂಕಿಂಗ್ ಸಿಸ್ಟಮ್ ಅಂತಂದರು. ಅವಾಗ ನನಗೆ ಫ್ಲ್ಯಾಶ್ ಆಯಿತು. ಓಕೆ, ಇವರು ಕೋರ್ ಬ್ಯಾಂಕಿಂಗ್ ಅಂದರೆ ಅಲ್ಲಿ ಕನೆಕ್ಟ್ ಕೊಟ್ಟರು, ಲೈಕ್ ಅದು ಕಂಪ್ಯೂಟರ್ ರಿಲೇಟೆಡ್ ಅಲ್ಲ ಅಂತ ಅವಾಗ ಫ್ಲ್ಯಾಶ್ ಆಯಿತು. ಸೊ ಐ ಸೆಡ್ ಎಸ್ ಸರ್ ಅಂತಂದೆ. ನೆಕ್ಸ್ಟ್ ಇನ್ನೊಬ್ಬರು ಪ್ಯಾನಲ್ ಮೆಂಬರು ಸಿಚುವೇಷನ್ ಬೇಸ್ಡ್ ಕ್ವಶನ್ ಕೇಳಿದರು. ಸಿಚುವೇಷನ್ ಬೇಸ್ಡ್ ಕ್ವಶನ್ ಅಂತಂದರೆ ಲೈಕ್ ಆಲ್ರೆಡಿ ನೀವು ಬ್ಯಾಂಕಲ್ಲಿ ವರ್ಕ್ ಮಾಡ್ತಾಯಿದ್ದೀರಿ ಅಂದರೆ ಅವರು ಇಂಗ್ಲೀಷಲ್ಲೇ ಕೇಳಿದ್ರು. ಆಲ್ರೆಡಿ ನೀವು ಬ್ಯಾಂಕಲ್ಲಿ ವರ್ಕ್ ಮಾಡ್ತಾಯಿದ್ದೀರಿ ಅಂದ್ಕೊಳ್ಳಿ. ಸೊ ಒಬ್ಬರು ಕಸ್ಟಮರು ನೆಫ್ಟನ್ನು ನಾನು ಬ್ಯಾಂಕಿಗೆ ವಿಸಿಟ್ ಮಾಡಲ್ಲ, ಮನೆಯಲ್ಲೇ ಮಾಡ್ತೀನಿ ಅಂತ ಹೇಳ್ತಾರೆ. ಸೊ ಅವ್ರಿಗೆ ಏನು ಸಜೆಸ್ಟ್ ಮಾಡ್ತೀರಿ ನೀವು ಅಂತ ಕೇಳ್ತಾರೆ. ಸೊ ಅಂದರೆ ಅದನ್ನು ಮನೇಲೇ ಮಾಡಲಿಕ್ಕಾಗುತ್ತಾ ಅನ್ನೋ ಥರ ಕ್ವಶನ್ ಇತ್ತು ಅವ್ರದ್ದು. ಐ ಸೆಡ್ ನಂಗೆ ಆ ಮೂಮೆಂಟಿಗೆ ತಲೆಗೆ ಬಂದಿದ್ದು ಇವೆ ಆನ್ಲೈನ್ ನಾವು ಪೇಮೆಂಟ್ ಮಾಡ್ತೀವಲ್ಲ, ಲೈಕ್ ಫೋನ್ಪೇ, ಗೂಗಲ್ ಪೇ. ಬಟ್ ಅದರಲ್ಲಿ ನೆಫ್ಟ್ ಬರುತ್ತೆ ಇಲ್ಲ ಅನ್ನೋದು ನಂಗೆ ನೆಫ್ಟ್ ಬರಲ್ಲ ಅನ್ನೋದು ಇತ್ತು. ನಾನು ಐ ಸೆಡ್ ಸ್ವಲ್ಪ ಟೈಮ್ ತೊಗೊಂಡು ಆನ್ಲೈನ್ ಥ್ರೂ ಅಂತ ಮೆನ್ಷನ್ ಮಾಡಿದೆ. ಆನ್ಲೈನ್ ಥ್ರೂ ಮಾಡ್ಬೋದು ಸರ್ ಅಂತ. ಸೊ ಅವರು ಹೌ ಅಂತ ಕೇಳಿದ್ರು ನೆಕ್ಸ್ಟ್ ಕ್ವಶನ್ನ. ನಾನು ಆ ಮೂಮೆಂಟಿಗೆ ನನಗೆ ಮೊಬೈಲ್ ಬ್ಯಾಂಕಿಂಗು, ಇಂಟರ್ನೆಟ್ ಬ್ಯಾಂಕಿಂಗು ಅದು ಫ್ಲ್ಯಾಶ್ ಆಗಿಲ್ಲ. ಬರೀ ಫೋನ್ಪೇ, ಗೂಗಲ್ ಪೇ ಇವೇ ಬರ್ತಾಯಿತ್ತು, ಅಂದರೆ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡೋದಷ್ಟೇ ಬರ್ತಾಯಿತ್ತು. ಸೊ ಐ ಆಮ್ ನಾಟ್ ಗೆಟಿಂಗ್ ಸರ್ ಅಂತ ಅಂದೆ ಹೌ ಅನ್ನೋ ಆನ್ಸರಿಗೆ. ಸೊ ಅವರು ಓಕೆ, ಇಂಟರ್ವ್ಯೂ ಆದಮೇಲೆ ಅದ್ರ ಬಗ್ಗೆ ನೋಡ್ಕೊ ಅಂತ ಹೇಳಿ ಅಷ್ಟೇ ಅವ್ರದ್ದು ಆ ಕ್ವಶನ್ಗೆ ಮುಗಿಸಿದ್ರು. ಸೊ ನೆಕ್ಸ್ಟು ಅಗೇನ್ ಸೆಂಟ್ರಲ್ ಇರೋರೇ ಹೂ ಇಸ್ ದ ಪ್ರೆಸೆಂಟ್ ಅಗ್ರಿಕಲ್ಚರ್ ಮಿನಿಸ್ಟರ್ ಸೆಂಟ್ರಲ್ ಅಂತ ಕೇಳಿದರು. ನಾನು ಶಿವರಾಜ್ ಸಿಂಗ್ ಚೌಹಾಣ್ ಸರ್ ಅಂತಂದೆ. ಸೊ ನೆಕ್ಸ್ಟು ವೈಸ್ ಪ್ರೆಸಿಡೆಂಟ್ ಯಾರು ಅಂತ ಕೇಳಿದರು. ವೈಸ್ ಪ್ರೆಸಿಡೆಂಟ್ ನಾನು ಸ್ವಲ್ಪ ಟೈಮ್ ತೊಗೊಂಡೆ, ಲೈಕ್ ಅಂದರೆ ಪ್ರೆಸಿಡೆಂಟು ವೈಸ್ ಪ್ರೆಸಿಡೆಂಟು ನಂಗೆ ವೈಸ್ ಪ್ರೆಸಿಡೆಂಟ್ ನ್ಯೂಲಿ ಅಪಾಯಿಂಟೆಡ್ ಆಗಿದ್ರು. ಆ ಮೂಮೆಂಟಿಗೆ ನನಗೆ ಸಡನ್ಲಿ ಫ್ಲ್ಯಾಶ್ ಆಗಲಿಲ್ಲ. ಸೊ ಸ್ವಲ್ಪ ಟೈಮ್ ತೊಗೊಂಡಿದ್ದಕ್ಕೆ ಅವರು ದ್ರೌಪದಿ ಮುರ್ಮುನ ಅಂತಂದರು. ನೋ ಸರ್, ಶಿ ಇಸ್ ದ ಪ್ರೆಸಿಡೆಂಟ್ ಅಂತಂದೆ. ಸೊ ದೆನ್ ಹೂ ಇಸ್ ದ ವೈಸ್ ಪ್ರೆಸಿಡೆಂಟ್ ಅಂತಂದರು. ನಾನು ಐ ಸೈಡ್ ಸಿ ಪಿ ರಾಧಾಕೃಷ್ಣನ್ ಸರ್ ಅಂತಂದೆ. ಓಕೆ, ವೆರಿ ಗುಡ್ ಅಂತಂದರು. ನೆಕ್ಸ್ಟು ಡಿ ಸಿ ಎಮ್ ಆಫ್ ಕರ್ನಾಟಕ, ದಿಸ್ ಇಸ್ ಮೈ ಲಾಸ್ಟ್ ಕ್ವಶನ್. ಡಿ ಸಿ ಎಮ್ ಆಫ್ ಕರ್ನಾಟಕ ಯಾರು? ಅದೇ ಅಗೇನ್ ಸೆಂಟ್ರಲ್ ಕೂತಿರೋರೇ ಕೇಳಿದ್ರು ಪೆನ್ ಮೆಂಬರ್. ಇದು ಆಬ್ವಿಯಸ್ಲಿ ಎಲ್ಲರಿಗೂ ಗೊತ್ತಿರುತ್ತೆ, ಡಿ ಕೆ ಶಿವಕುಮಾರ್ ಸರ್ ಅಂತಂದೆ. ಓಕೆ, ವೆರಿ ಗುಡ್, ಅವರೆಲ್ಲರಿಗೂ ಗೊತ್ತಿದ್ದಾರೆ ಬಿಡಿ ಅಂತೇಳಿ ಅಂತಂದು ಅವರವರೇ ಅಗೇನ್ ಪ್ಯಾನಲ್ ಮೆಂಬರ್ಸೇ ಹೇಳಿದರು. ಸೊ ಹೇಳಿ ಓಕೆ, ವೆರಿ ಗುಡ್, ಆಲ್ ದ ಬೆಸ್ಟ್ ಫಾರ್ ಯುವರ್ ರಿಸಲ್ಟ್, ಟೇಕ್ ದಿಸ್ ಚಾಕ್ಲೇಟ್ ಅಂತ ಹೇಳಿ ಒಂದು ಚಾಕ್ಲೇಟ್ ಕೊಟ್ಟರು. ಸೊ ಚಾಕ್ಲೇಟ್ ತೊಗೊಂಡು ನಾನು ಹೊರಗಡೆ ಬಂದೆ. ಸೊ ಓವರಾಲ್ ನಂದು ಇಂಟರ್ವ್ಯೂ ಎಕ್ಸ್ಪೀರಿಯನ್ಸ್ ಬಗ್ಗೆ ಕೇಳಿದರೆ ಅವರು ಯಾವುದೇ ಕ್ವಶನಿಗೆ ಯಾವುದೇ ರೀತಿಯಲ್ಲಿ ಪ್ಯಾನಿಕ್ ಅಂತೂ ಮಾಡಿಸಲಿಲ್ಲ. ಫಸ್ಟ್ ಅಂದರೆ ನಾನು ಎಂಟ್ರ ತಕ್ಷಣ ನನಗೂ ಫಿಯರ್ ಇತ್ತು, ಲೈಕ್ ಏನು ಕ್ವಶನ್ಸ್ ಕೇಳ್ತಾರೆ, ನಾನು ಯಾವ ಥರ ಟ್ಯಾಕಲ್ ಮಾಡ್ತೀನಿ ಅಂತ. ಸೊ ಅವ್ರು ಕ್ವಶನ್ಸ್ ಕೇಳ್ತಾ ಹೋದಂಗೆ ಆಲ್ಮೋಸ್ಟ್ ನಮ್ಮ ಕಾನ್ಫಿಡೆನ್ಸ್ನ ಬೂಸ್ಟ್ ಮಾಡೋಕ್ಕೆ ನೋಡ್ತಾರೆ. ಲೈಕ್ ನಾನು ಮಾಡಿದ ಪ್ರತಿ ಆನ್ಸರಿಗೂ ವೆರಿ ಗುಡ್ ಅಂತಲೇ ಹೇಳ್ತಾಯಿದ್ರು. ಸೊ ಸಮ್ವೇರ್ ಅದು ನನಗೆ ಕಾನ್ಫಿಡೆನ್ಸ್ ಬೂಸ್ಟ್ ಮಾಡ್ತು. ಆಮೇಲೆ ಇನಿಷಿಯಲ್ ಕ್ವಶನ್ಸು ನನ್ನ ಅಂದರೆ ಜನರಲ್ ಕ್ವಶನ್ಸ್ ಕೇಳಿದ್ರಿಂದ, ಲೈಕ್ ನಂದು ಹೋಮ್ ಟೌನ್ ಬಗ್ಗೆ, ಆಮೇಲೆ ನಿಯರ್ ಬೈ ಸಿಟಿ ಬಗ್ಗೆ ಕೇಳಿದ್ರಿಂದ ನನಗೆ ಆಟೋಮೆಟಿಕಲಿ ನಾನು ನಾರ್ಮಲ್ ಆಗಿಬಿಟ್ಟೆ. ಲೈಕ್ ಯಾವುದೇ ಥರ ನಂಗೆ ಪ್ಯಾನಿಕ್ ಅನ್ನಿಸ್ಲಿಲ್ಲ. ಆಮೇಲೆ ಅವರು ಅದೇ ಪ್ಯಾನಿಕ್ ಅಂತೂ ಮಾಡೋದಿಲ್ಲ, ಆಲ್ಮೋಸ್ಟ್ ಕೂಲ್ ಇರ್ತಾರೆ, ಚಿಲ್ ಇರ್ತಾರೆ ಫ್ಯಾಮಿಲಿ ಮೆಂಬರ್ಸ್. ಸೊ ಈ ಥರ ಬೇಸಿಕ್ಸ್ ಕ್ವಶನ್ಸು ಕೇಳಿದ್ರಿಂದ, ಆಮೇಲೆ ನಾನು ಬ್ಯಾಂಕಿಂಗ್ ನಾನು ಕಾಮರ್ಸ್ ಬ್ಯಾಕ್ಗ್ರೌಂಡ್ ಆಗಿತ್ತಲ್ಲ. ಸೊ ಹಾಗಾಗಿ ಬೇಸಿಕ್ಸ್ ಕ್ವಶನ್ಸ್ ಕೇಳಿದ್ರು, ಅದೆಲ್ಲ ನಾನು ನೋಡ್ಕೊಂಡು ಹೋಗಿದ್ದೆ. ಸೊ ಆಲ್ಮೋಸ್ಟ್ ಎಲ್ಲದಕ್ಕೂ ಆನ್ಸರ್ ಮಾಡಿ ಅವರು ಐ ಥಿಂಕ್ ಅವರು ಸ್ಯಾಟಿಸ್ಫೈ ಆದರು ಅಂತ ಆ ಮೂಮೆಂಟಿಗೆ ನಂಗೆ ಫೀಲ್ ಆಯಿತು. ಸೊ ನಾನು ಚಾಕ್ಲೇಟ್ ತೊಗೊಂಡು ಒಂದು ಚಾಕ್ಲೇಟ್ ಕೊಟ್ಟರು. ಸೊ ಚಾಕ್ಲೇಟ್ ತೊಗೊಂಡು ಹೊರಗಡೆ ಬಂದೆ. ಸೊ ದಿಸ್ ಇಸ್ ಅಬೌಟ್ ಮೈ ಇಂಟರ್ವ್ಯೂ. ನೆಕ್ಸ್ಟು ನಂದು ಮೇನ್ಸ್ ಅಟೆಂಪ್ಟ್ಸು ಇಲ್ಲಿ ನೀವು ನೋಡ್ಬೋದು. ಐ ಥಿಂಕ್ ಅದು ನಿಮಗೆ ಸರಿಯಾಗಿ ಕಾಣ್ತಾ ಇಲ್ಲ ಗೊತ್ತಿಲ್ಲ. ನಂದು ಅಂದರೆ ಫೋಟೋ ಇರುತ್ತಲ್ಲ, ಫೋಟೋ ಹಿಂದ್ಗಡೆ ನಾನು ಬರ್ಕೊಂಡಿದ್ದೆ ನನ್ನ ಅಟೆಂಪ್ಟ್ಸನ್ನು. ಸೊ ಫಸ್ಟು ರೀಸ್ನಿಂಗ್ ಅಂದರೆ ನಾನು ಯಾವ್ಯಾವ ಸೆಕ್ಷನ್ ಇದೆ ಆ ಸೆಕ್ಷನ್ ವೈಸ್ ನಂದು ಸ್ಕೋರ್ಸ್ ಬರ್ಕೊಂಡು ಬರಿತಾ ಹೋದೆ. ಫಸ್ಟ್ ರೀಸ್ನಿಂಗಲ್ಲಿ ನಾನು ಅಟೆಂಡ್ ಮಾಡಿದ್ದು 16. ಆಮೇಲೆ ನೆಕ್ಸ್ಟ್ ಕಂಪ್ಯೂಟರ್ ಇತ್ತು ಅನಿಸುತ್ತೆ, ಕಂಪ್ಯೂಟರಲ್ಲಿ 31 ಅಟೆಂಪ್ಟ್ ಮಾಡಿದೆ. ನೆಕ್ಸ್ಟು ಐ ಥಿಂಕ್ ಜಿ ಎ ಅಲ್ಲಿ 20 ಅಟೆಂಪ್ಟ್ ಮಾಡಿದ್ದೆ. ಇಂಗ್ಲೀಷಲ್ಲಿ 24, ಕ್ವಾಂಟಲ್ಲಿ 9 ಅಷ್ಟೇ ಅಟೆಂಪ್ಟ್ ಮಾಡಲಿಕ್ಕೆ ಆಯಿತು ನನಗೆ. ಸೊ ಓವರಾಲ್ ಅಂದರೆ ನಂದು ಟೋಟಲ್ ನಾನು ಅಟೆಂಪ್ಟ್ ಮಾಡಿದ್ದು ನಂಬರ್ ಆಫ್ ಕ್ವಶನ್ಸು 100 ನನ್ನ ಇದು ಮೇನ್ಸ್ ಸ್ಕೋರ್ ಕಾರ್ಡ್ ನನಗೆ ಬಂದಿದ್ದು. ಸೊ ರೀಸನಿಂಗಲ್ಲಿ ನಾನು ಅಟೆಂಪ್ಟ್ ಮಾಡಿದ್ದು 16, ಬಟ್ 9.75 ಬಂದಿದೆ ಮಾರ್ಕ್ಸ್. ಲೈಕ್ ಅಂದರೆ ಇದನ್ನು ನಾವು 1.25ಗೆ ಮಲ್ಟಿಪ್ಲೈ ಮಾಡಬೇಕು. ಇದು ಎಲ್ಲಿ ರಾಂಗ್ ಆಯಿತು ಅನ್ನೋದೇ ನಂಗೆ ಗೊತ್ತಾಗಲಿಲ್ಲ. ಲೈಕ್ ಅಂದರೆ 16 ಇರೋದನ್ನು 9.75 ಬಂದಿದೆ ಅಂತಂದರೆ ಆಲ್ಮೋಸ್ಟ್ ಒಂದು 3 to 4 ಕ್ವಶನ್ಸ್ ರಾಂಗ್ ಆಗಿದೆ ಅಂತ ಅನಿಸುತ್ತೆ. ಪಜಲ್ಸ್ ಅಂತೂ ಯಾವುದೂ ರಾಂಗ್ ಆಗ್ಲಿಕ್ಕೆ ಚಾನ್ಸ್ ಇಲ್ಲ. ನಾನು 1 ಮಾರ್ಕ್ ಕ್ವಶನ್ಸ್ ಲೈಕ್ ಡೇಟಾ ಸಫಿಷಿಯನ್ಸಿ ಆ ಥರದ ಕ್ವಶನ್ಸ್ ಮಾಡಿದ್ದೆ. ಮೇ ಬಿ ಅದರಲ್ಲೇ ಮಿಸ್ಟೇಕ್ ಆಗಿರ್ಬೋದು. ಆಮೇಲೆ 2 ಕ್ರಿಟಿಕಲ್ ರೀಸನಿಂಗ್ ಅಟೆಂಪ್ಟ್ ಮಾಡಿದ್ದೆ, ಅದರಲ್ಲೂ ಏನಾದರೂ ರಾಂಗ್ ಆಗಿದೆಯೋ. ಸೊ ನಾನು ಅಂದರೆ ಇಲ್ಲಿ ಜಾಸ್ತಿ ಅದೇ 16 ಅಂತಂದರೆ 1 or 2 ಮಿಸ್ ಆಗಿ, ಅದೇ 2 ಕ್ರಿಟಿಕಲ್ ರೀಸನಿಂಗ್ ಬಿಟ್ಟು ಉಳಿದೋದ್ರೆಲ್ಲ
ಸರಿಯಾಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ಅದು ಇಲ್ಲಿ 9.75 ಬಂದಿದೆ. ನೆಕ್ಸ್ಟು ಕಂಪ್ಯೂಟರಲ್ಲಿ ನಾನು ಅಟೆಂಪ್ಟ್ ಮಾಡಿದ್ದು ನಿಮ್ಗೆ ತೋರಿಸಿದ್ದೆ. ಎಷ್ಟು 31 ಅಟೆಂಪ್ಟ್ ಮಾಡಿದ್ದೆ, ಬಟ್ 21 ಬಂದಿದೆ ಇಲ್ಲಿ. ಅಗೇನ್ ಇದನ್ನು ನಾವು 0.5ಇಂದ ಮಲ್ಟಿಪ್ಲೈ ಮಾಡಬೇಕು, ಅಂದರೆ ಹಾಫ್ ಕನ್ಸಿಡರ್ ಮಾಡಬೇಕು. ನೆಕ್ಸ್ಟು ಜನರಲ್ ಅವೇರ್ನೆಸ್ಸಲ್ಲಿ 20 ಅಟೆಂಪ್ಟ್ ಮಾಡಿದ್ದೆ, ಬಂದಿದ್ದು 13.75 ಅಂದರೆ ಓಕೆ. ಅಂದರೆ ಒಂದಿಷ್ಟು ಒಂದು 2-3 ಗೆಸ್ ಮಾಡಿ ಆನ್ಸರ್ ಮಾಡಿದ್ದೆ. ಸೊ ಮೇ ಬಿ ಅದು ರಾಂಗ್ ಆಗಿ ಇಷ್ಟು ಬಂದಿದೆ 13.75. ನೆಕ್ಸ್ಟು ಇಂಗ್ಲೀಷಲ್ಲಿ ನಾನು ಅಟೆಂಡ್ ಮಾಡಿದ್ದು 24, ಬಟ್ ನನಗೆ ಬಂದಿದ್ದು 20.25. ಇಟ್ಸ್ ಆಲ್ಸೋ, ಅಂದರೆ ಅಕ್ಯುರಸಿ ವೈಸ್ ನೋಡಿದರೆ ಇಟ್ ಈಸ್ ಗುಡ್. ಅಂದರೆ ನಾನು ಅಟೆಂಡ್ ಮಾಡಿದ್ದೆ 24, 20.25 ಬಂದಿದೆ ಅಂತಂದರೆ ಅಕ್ಯುರಸಿ ಚೆನ್ನಾಗಿದೆ. ಹಿಂಗೆ ಆಮೇಲೆ ಅನಿಸಿದ್ದೆ, ಅಂದರೆ ನಂದು ಫೈನಲ್ ಇದು ಸ್ಕೋರ್ ಕಾರ್ಡ್ ಬಂದಮೇಲೆ ಅನಿಸಿದ್ದೆ ಇಂಗ್ಲೀಷ್ ನಾನು ಇನ್ನೂ, ಅಂದರೆ ಅದು ಎಕ್ಸಾಮ್ ಆದಮೇಲೆ ಅನಿಸಿದ್ದು ಲೈಕ್ ಇಂಗ್ಲೀಷ್ ನಾನು ಇನ್ನೊಂದು ಚೂರು ಅಟೆಂಪ್ಟ್ ಮಾಡಬೇಕಿತ್ತು, ಲೈಕ್ ಇನ್ನೂ 6 to 8 ಕ್ವಶನ್ಸ್ ಅಟೆಂಪ್ಟ್ ಮಾಡಬೇಕಿತ್ತು ಅಂತ ಅನಿಸ್ತು. ಸೊ ಅಂದರೆ 31 ಅಟೆಂಪ್ಟ್ ಮಾಡಿದರೆ ಲೈಕ್ 25 ಕ್ರಾಸ್ ಆಗುವಷ್ಟು ಸ್ಕೋರ್ ಆಗ್ತಿತ್ತು ಅಂತ ಆವಾಗ ನಂಗೆ ಫೀಲ್ ಆಯಿತು. ಸೊ ಇದು ಇಂಗ್ಲೀಷು. ನೆಕ್ಸ್ಟು ಕ್ವಾಂಟ್ ನಾನು ಅಟೆಂಪ್ಟ್ ಮಾಡಿದ್ದೆ 9. ಸೊ ಇಲ್ಲಿರೋದು 7.75 ಬಂದಿದ್ದು. ಅಗೇನ್ ಒನ್ ರಾಂಗ್ ಆಗಿರ್ಬೋದು ಅಂತ ಅನಿಸುತ್ತೆ. ಸೊ 7.75 ಬಂದಿದೆ. ಆಲ್ಮೋಸ್ಟ್ ಇನ್ನೂ ರಾಂಗ್ ಆಗಿದ್ದರೆ ಆಲ್ಮೋಸ್ಟ್ ಅದು ಸೆಕ್ಷನಲ್ಲಿ ಕ್ಲಿಯರ್ ಆಗ್ತಿಲ್ಲ. ಕ್ವಾಂಟಲ್ಲಿ ನಂಗೆ ಯಾಕೆ ಕಡಿಮೆ ಅಟೆಂಪ್ಟ್ ಆಯಿತು ಅಂತಂದರೆ ಅದು ಒಂದು ಟ್ರಿಕ್ಕಿ ಇದನ್ನು ಯಾವುದು DI ಕೊಟ್ಟಿದ್ರು. ಸೊ ಅದು ಸಾಲ್ವ್ ಆಗಲಿಲ್ಲ. ಅದು ಎಕ್ಸಾಮಿಂದ ಬಂದಮೇಲೆ ಓಕೆ ಈ ಥರ ಮಾಡಬೇಕಿತ್ತು ಅಂತ ಫ್ಲ್ಯಾಶ್ ಆಯಿತು, ಬಟ್ ಅಲ್ಲಿ ಆ ಪ್ರೆಷರಲ್ಲಿ ತಲೆ ಓಡಲಿಲ್ಲ. ಸೊ ಹೀಗಾಗಿ ಅಲ್ಲಿ ಕಡಿಮೆ ಅಟೆಂಪ್ಟ್ಸ್ ಆಯಿತು. ಸೊ 7.75 ಬಂತು. ಓವರಾಲ್ 66.38 ಬಂತು. ಆಲ್ಮೋಸ್ಟ್ 9 to 10 ಮಾರ್ಕ್ಸ್ ಜಾಸ್ತಿ ಅಷ್ಟೇ. ಬಟ್ ಏನಂತಂದರೆ ಇಲ್ಲಿ ಇಂಗ್ಲೀಷಲ್ಲಿ ಮತ್ತು ಕ್ವಾಂಟಲ್ಲಿ, ಆಮೇಲೆ ರೀಸನಿಂಗಲ್ಲಿ ನಾನು ಎಷ್ಟು ಅಟೆಂಪ್ಟ್ ಮಾಡಿದ್ದೆ ಅಷ್ಟೇ ಬಂದಿದ್ರು ನಂಗೆ ಸಾಕಿತ್ತು. ಇದೆಲ್ಲ ಕರೆಕ್ಟ್ ಆಗಿತ್ತು ಅಂತಂದರೆ, ಅಂದರೆ ಕ್ವಾಂಟಲ್ಲಿ ಇನ್ನೊಂದು 3 to 4 ಕ್ವಶನ್ಸ್ ಅಷ್ಟೇ ಜಾಸ್ತಿ ಅಟೆಂಪ್ಟ್ ಮಾಡಿದ್ರು ಸಾಕಿತ್ತು. ಇಂಗ್ಲೀಷಲ್ಲಿ ಆಲ್ಮೋಸ್ಟ್ ಅದೇ ನಾನು 31ವರೆಗೂ ಅಟೆಂಪ್ಟ್ ಮಾಡಿದರೆ ಅಲ್ಲೂ ಇನ್ನೂ ಸ್ವಲ್ಪ ಮಾರ್ಕ್ಸ್ ಬಂದಿರೋದು. ಸೊ ಇಷ್ಟಾಗಿದ್ದರೆ ಆಲ್ಮೋಸ್ಟ್ ನಂದು ಅಂದರೆ ಸ್ಕೋರ್ ಇನ್ನೂ ಸ್ವಲ್ಪ ಜಾಸ್ತಿ ಆಗ್ತಿತ್ತು, ಲೈಕ್ 75+ ಅಥವಾ 18 ಇಯರ್ ಆಗೋ ಚಾನ್ಸ್ ಇತ್ತು. ಸೊ ಇವಾಗೇನು ಮಾಡಲಿಕ್ಕಾಗಲ್ಲ. 66.38 ಅಂತಂದರೆ ಓಕೆ, ಅಂದರೆ 10 ಮಾರ್ಕ್ಸ್ ಅಷ್ಟೇ ಜಾಸ್ತಿ ಅಂತಂದಾಗ ಸಮ್ವೇರ್ ಸ್ವಲ್ಪ ಇತ್ತು, ಲೈಕ್ ಅಂದರೆ ಪ್ರೀವಿಯಸ್ ಇಯರ್ ಕಟ್ ಆಫ್ ಅದೆಲ್ಲ ನೋಡಿದಾಗ 10 ಮತ್ತು 12, 15 ಈ ಥರ ಜಾಸ್ತಿ ಇದ್ದವರು ಫೈನಲ್ ಸೆಲೆಕ್ಟ್ ಆಗಿದ್ದರು. ಸೊ ಅದೆಲ್ಲ ಹೋಪ್ ಇತ್ತು. ಬಟ್ ದಿಸ್ ಟೈಮ್ ಕಟ್ ಆಫ್ ಈಸ್ ಹೈ, ಲೈಕ್ ಪ್ರೀವಿಯಸ್ ಇಯರ್ ಕಂಪೇರ್ ಮಾಡಿದರೆ ಇನ್ನೂ ವೇಕೆನ್ಸಿ ಜಾಸ್ತಿ ಇದ್ದರೂ ಕೂಡ ಈ ಇಯರ್ ತುಂಬ ಜಾಸ್ತಿ ಬಂದಿದೆ, ಏನು ಮಾಡಲಿಕ್ಕಾಗಲ್ಲ. ಸೊ ಬಟ್ ನನಗೆ ಇಂಟರ್ವ್ಯೂವಲ್ಲಿ ಚೆನ್ನಾಗಿ ಮಾರ್ಕ್ಸ್ ಕೊಟ್ಟಿದ್ದಾರೆ, 80 ಮಾರ್ಕ್ಸ್ ಕೊಟ್ಟಿದ್ದಾರೆ, ಅಂದರೆ 16 ಮಾರ್ಕ್ಸ್. ಸೊ ಇಲ್ಲೇ ಇದೆ ಫೈನಲ್ ಸ್ಕೋರ್ ಕಾರ್ಡ್. ಸೊ ಇದು 41.95 ಬಂದಿದೆ OBC, ಬಟ್ OBCಗೆ 46 ಪಾಯಿಂಟ್ ಸಮಥಿಂಗ್ ಏನೋ ಕಟ್ ಆಫ್ ಇದೆ. ಹಂಗೆ ಬಂದಿದ್ದು 41.95. ಅದೇ ಇಂಟರ್ವ್ಯೂವಲ್ಲಿ ಚೆನ್ನಾಗಿ ಬಂದಿದೆ ಮಾರ್ಕ್ಸ್, 80 ಕೊಟ್ಟಿದ್ದಾರೆ ಅರೌಂಡ್. ಸೊ ಇಲ್ಲಿ ನೋಡ್ಬೋದು ನೀವು, ಬೇಸ್ಡ್ ಆನ್ ಯುವರ್ ಪರ್ಫಾರ್ಮೆನ್ಸ್ ಇನ್ ಆನ್ಲೈನ್ ಮೇನ್ ಎಕ್ಸಾಮಿನೇಷನ್ ಇಂಟರ್ವ್ಯೂ ಯು ಹ್ಯಾವ್ ನಾಟ್ ಬೀನ್ ಕನ್ಸಿಡರ್ ಫಾರ್ ಪ್ರೊವಿಷನಲ್ ಅಲಾಟ್ಮೆಂಟ್ ಆರ್ ರಿಸರ್ವ್ ಲಿಸ್ಟ್. ಸೊ ಈ ಥರ ಬಂದಿದೆ. ಸೊ ಫೈನಲಿ ನಂದು ಆಗಿಲ್ಲ ಯಾವುದು PO. ಸೊ ಬೇರೆ ರಿಸಲ್ಟ್ಸ್ನ ನೋಡ್ಬೇಕು ಇವಾಗ ಏನಾಗುತ್ತೆ ಅಂತ. ಸೊ ಈ ವಿಡಿಯೋ ಒಳಗಡೆ ಇದಷ್ಟೇ ಶೇರ್ ಮಾಡಬೇಕಂತಿದ್ದು, ಲೈಕ್ ನಂದು ಎಲ್ಲ ಸ್ಕೋರ್ಸ್ ಕಾರ್ಡ್ ಮತ್ತು ನಂದು ಇಂಟರ್ವ್ಯೂ ಎಕ್ಸ್ಪೀರಿಯನ್ಸ್ ಯಾವ ಥರ ಆಯಿತು ಅನ್ನೋದನ್ನು. ಸೊ ಈ ಥರ ಈ ಇಯರ್ ಪ್ರಿಪೇರ್ ಮಾಡೋರು ಮೋಸ್ಟ್ ನಿಮ್ಮದು ಸ್ಟ್ರಾಂಗ್ ಸಬ್ಜೆಕ್ಟ್ ಯಾವುದಿದೆ ಅದನ್ನು ಜಾಸ್ತಿ ಏನೋ ಪ್ರಾಕ್ಟೀಸ್ ಮಾಡಿ. ಅದೇ ಇವಾಗ ಕೆಲವೊಂದಿಷ್ಟು ಒಂದು ರೀಸನಿಂಗ್ ಇರುತ್ತೆ, ಕೆಲವೊಂದಿಷ್ಟು ಒಂದು ಕ್ವಾಂಟ್ ಇರುತ್ತೆ. ಸೊ ಅದನ್ನು ಜಾಸ್ತಿ ಅಂದರೆ ಅದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಿರಿ. ಸೊ ನಿಮ್ದು ಯಾವುದು ವೀಕ್ ಇದೆ ಅದನ್ನು ಜಸ್ಟ್ ಸೆಕ್ಷನಲ್ಲಿ ಕ್ಲಿಯರ್ ಆಗುವಷ್ಟು ಮಾಡಿದ್ರೂ ಸಾಕಿರುತ್ತೆ. ಬಿಕಾಸ್ ನಿಮ್ದು ಆಲ್ರೆಡಿ ಸ್ಟ್ರಾಂಗ್ ಇರೋದನ್ನು ನೀವು ಇನ್ನೂ ಸ್ಟ್ರಾಂಗ್ ಮಾಡಿಕೊಂಡ್ರೆ ವಿಚ್ ಇಸ್ ಗುಡ್. ಅಂದರೆ ಇವಾಗ ರೀಸನಿಂಗ್ ಮತ್ತು ಕ್ವಾಂಟ್ ಸ್ಟ್ರಾಂಗ್ ಇತ್ತು ಅಂತಂದರೆ ಆಲ್ಮೋಸ್ಟ್ ಅಲ್ಲೇ ನಿಮ್ಮದು ಜಾಸ್ತಿ ಸ್ಕೋರ್ ಬಂದ್ಬಿಡುತ್ತೆ, ಬಿಕಾಸ್ 1.25 ಮಾರ್ಕ್ಸ್ ಇರೋದ್ರಿಂದ. ಅದ್ರ ಜೊತೆಗೆ ಇಂಗ್ಲೀಷು ಆ್ಯಡ್ ಆನ್ ಆದರೆ ಮುಗೀತು, ಆಲ್ಮೋಸ್ಟ್ ನಿಮ್ಮದು ಕ್ಲಿಯರ್ ಆದಂಗೆ ಲೆಕ್ಕ. ಜಸ್ಟ್ ನೀವು GA ಸೆಕ್ಷನ್ ಕ್ಲಿಯರ್ ಆಗುವಷ್ಟು ಮತ್ತು ಕಂಪ್ಯೂಟರ್ ಕ್ಲಿಯರ್ ಆಗುವಷ್ಟು ನೋಡಿಕೊಂಡ್ರೆ ಸಾಕು. ಸೊ ಆಲ್ಮೋಸ್ಟ್ ಅಂದರೆ ನಾನು ಅಲ್ಲಿ ಅಂದರೆ ನಾನು ರೀಸೆಂಟಾಗಿ ಕ್ಲಿಯರ್ ಆದವ್ರದ್ದು ಕೆಲವೊಂದಿಷ್ಟು ಜನ ನೋಡಿದಾಗ ಅವರು ಅದೇ ಮೆನ್ಷನ್ ಮಾಡಿದ್ದು, ಲೈಕ್ ಸ್ಟ್ರಾಂಗ್ ಇರೋ ಟಾಪಿಕ್ ಸೆಕ್ಷನ್ನ ಇನ್ನೂ ಸ್ಟ್ರಾಂಗ್ ಮಾಡಿಕೊಂಡ್ರೆ, ಅಂದರೆ ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಿದರೆ ಇನ್ನೂ ನಿಮ್ಗೆ ಒಳ್ಳೆಯದು, ಅಂದರೆ ಇನ್ನೂ ಹೋಲ್ಡ್ ಬರುತ್ತೆ ಆ ಸೆಕ್ಷನಲ್ ಮೇಲೆ. ಸೊ ಇಲ್ಲಿ ನಾವು ಜಾಸ್ತಿ GA ಮೇಲೆ ಫೋಕಸ್ ಮಾಡ್ತೀವಿ. GA ಮೇಲೆ ಅಷ್ಟು ಫೋಕಸ್ ಮಾಡೋದು ಸರಿ ಇಲ್ಲ, ಬಿಕಾಸ್ ಈ ಇಯರ್ ಅಂತೂ ಯಾವುದು ಹೆಚ್ಚಿಗೆ ಕರೆಂಟ್ ಅಫೇರ್ಸ್ ಬಂದೇ ಇಲ್ಲ. ಲೈಕ್ ನೀವು SBI IPS ಅಲ್ಲಿ
ಸ್ವಲ್ಪ ಕ್ವಶನ್ಸ್ ಆದರೂ ಬಂದಿದೆ. ಬಟ್ ಆಮೇಲೆ ಇದು ಅರಬಿ ಪಿ ಒಲ್ಲೂ ಬಂದಿತ್ತು. ಅರಬಿ ಕ್ಲರ್ಕಲ್ಲಂತೂ ಯಾವುದು ಲೈಕ್ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಯಾವುದೂ ಬಂದಿರಲಿಲ್ಲ. ಆಲ್ಮೋಸ್ಟ್ ಎಲ್ಲ ಸ್ಟ್ಯಾಟಿಕ್ ಇತ್ತು. ಸೊ ಹಾಗಾಗಿ ಜಾಸ್ತಿ ಅದು ಜಿ ಎ ಅಂತಂತಂದರೆ ತುಂಬ ಅನ್ಸರ್ಟನಿಟಿ ಇರುತ್ತೆ. ಲೈಕ್ ಇದೇ ಥರ ಬರುತ್ತೆ, ಇದೇ ಥರ ಅಂದರೆ ಬರಲ್ಲ ಅಂತೇಳಿ ನಾವು ಕಂಪ್ಲೀಟ್ ಜಡ್ಜ್ ಮಾಡಲಿಕ್ಕಾಗಲ್ಲ. ಬಟ್ ಕ್ವಾಂಟ್ ಮತ್ತು ರೀಸನಿಂಗ್ ಅಥವಾ ಇಂಗ್ಲೀಷ್ ಆದರೆ ಸೊ ಈ ಥರ ಕ್ವಶನ್ಸ್ ಬರುತ್ತೆ ಅನ್ನೋದೊಂದು ನೀವು ಮೈಂಡ್ ಮ್ಯಾಪ್ ಮಾಡ್ಕೋಬೋದು. ಈ ಥರ ಬಂದರೆ ನಾನು ಈ ಥರ ಆನ್ಸರ್ ಮಾಡಬೇಕು ಅನ್ನೋದನ್ನು. ಸೊ ಹಂಗಾಗಿ ಜಾಸ್ತಿ ಅವು 3 ಸೆಕ್ಷನ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಫೋಕಸ್ ಮಾಡಿರಿ. ಸೊ ಐ ಥಿಂಕ್ ಅಂದ್ರೆ ನನ್ನ ಮಿಸ್ಟೇಕ್ ಆಗಿದ್ದು ಅಲ್ಲೇ ಅನಿಸುತ್ತೆ. ಅದ್ರ ರೀಸನಿಂಗ್ ಗೊತ್ತಿಲ್ಲ ನನಗೆ ಯಾವ ಅಂದರೆ ಹೆಂಗೆ ರಾಂಗ್ ಆಯಿತು ಅಂತ ಅನ್ನೋದನ್ನ. ಬಟ್ ಇವಾಗೇನು ಮಾಡಲಿಕ್ಕಾಗಲ್ಲ. ಸೊ ಇಟ್ಸ್ ಓಕೆ. ಸೊ ಇಷ್ಟ ಈ ವಿಡಿಯೋದಲ್ಲಿ ನಾನು ಹೇಳ್ಬೇಕಂತಿದ್ದು. ಓಕೆ, ಥ್ಯಾಂಕ್ ಯು.